ಸಿಎಂ ಡಿಸಿಎಂ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹರಿಪ್ರಸಾದ್. ಲೋಕಸಮರಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ಧತೆಯೇ ಕಾಣುತ್ತಿಲ್ಲ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಸೊ ಪರೋಕ್ಷವಾಗಿ ಒಂದು ರೀತಿಯಾಗಿ ಕಾಲೆಳೆಯುವಂತ ಪ್ರಯತ್ನ ಮಾಡಿದ್ದಾರೆ. ಲೋಕಸಮರಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ಧತೆಯೇ ಕಾಣಿಸ್ತಿಲ್ಲ. ಪರೋಕ್ಷವಾಗಿ ಸಿಎಂ ಡಿಸಿಎಂಗೆ ನೇರವಾಗಿ ಹರಿಪ್ರಸಾದ್ ಇಲ್ಲಿ ತಿವಿದಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದಂಥ ಬಿಕೆ ಹರಿಪ್ರಸಾದ್ ಮೊಣಚಾದ ಮಾತುಗಳನ್ನು ಆಡಿದ್ದಾರೆ. ತಮ್ಮದೇ ಪಕ್ಷದ ನಾಯಕರ ಕಾಲೆಳೆಯುವಂತ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ಪರಿಷತ್ ಸದಸ್ಯ ಹರಿಪ್ರಸಾದ್. ಅವಕಾಶ ಸಿಕ್ಕಾಗ್ಲೆಲ್ಲ ಸಿಎಂ ಡಿಸಿಎಂ ವಿರುದ್ಧ ಹರಿಪ್ರಸಾದ್ ಕಿಡಿಕಾರ್ತಾ ಇರ್ತಾರೆ. ಈಗ ಲೋಕಸಭೆ ಎಲೆಕ್ಷನ್ಗೆ ಸಿದ್ಧತೆಯೇ ನಡೆದಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈ ಮಧ್ಯೆ ಇವತ್ತು ಸಂಜೆ ದೆಹಲಿಯಲ್ಲಿ ಕಾಂಗ್ರೆಸ್ ಸಿಇಸಿ ಸಭೆ ಬೇರೆ ಇದೆ. 15 ಕ್ಷೇತ್ರಗಳಿಗೆ ಸಿಂಗಲ್ ನೇಮ್ ಓಕೆ ಆಗಿದೆ. ಇನ್ನುಳಿದೆಡೆ ಅಭ್ಯರ್ಥಿಗಳ ಕೊರತೆಯನ್ನ ಇಲ್ಲಿ ಕಾಂಗ್ರೆಸ್ ಫೇಸ್ ಮಾಡ್ತಾ ಇದೆ. ಲೋಕಸಭೆ ಚುನಾವಣೆಗೆ ಬೇಕಾದಂಥ ಸಿದ್ಧತೆ ನಮ್ಮಲ್ಲಿ ಕಾಣ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಸಿಎಂ ಡಿಸಿಎಂ ಕಾಲೆಳೆಯುವಂಥ ಪ್ರಯತ್ನ ಮಾಡಿದ್ದಾರೆ ಹರಿಪ್ರಸಾದ್. ಏನು ಪ್ರಿಪ್ರೇಷನ್ಸ್ ಆಗಬೇಕು ಅದು ಯಾವುದು ಕೂಡ ಕಾಣಿಸ್ತಾ ಇಲ್ಲ. ತಕ್ಷಣ ಎಚ್ಚೆತ್ಕೊಂಡು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಬೇಕು ಅಂತೇಳಿ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈವರೆಗೂ ಕೂಡ ಕೇವಲ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ. ನಾವು ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಮುಂಬರುವಂಥ ಲೋಕಸಭಾ ಚುನಾವಣೆಯ ವಿಚಾರವಾಗಿ ಸಿಎಂ ಹಾಗೂ ಡಿಸಿಎಂ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಬಟ್ ಯಾವುದೇ ರೀತಿಯಾದಂಥ ಇಲ್ಲಿ ಸಿದ್ಧತೆ ಕಾಣಿಸ್ತಾ ಇಲ್ಲ. ಸಿಎಂ ಡಿಸಿಎಂ ಜವಾಬ್ದಾರಿ ತೆಗೆದುಕೊಂಡು 28 ಕ್ಷೇತ್ರವನ್ನು ಗೆಲ್ಲಿಸ್ತಾರೆ. ಕೆಪಿಸಿಸಿ ಅಧ್ಯಕ್ಷರು ಡಿಸಿಎಂ ಇಬ್ಬರು ಅವರೇ, ಜವಾಬ್ದಾರಿ ಬೇರೆ ಹೆಚ್ಚಿದೆ. ಇಂಥ ಟೈಮ್ನಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಅನ್ನುವಂಥ ಮಾತನಾಡಿದ್ದಾರೆ. ನಾನೊಬ್ಬನೇ ಅಲ್ಲ, ಇನ್ನು ಯಾರೂ ಸಹ ಲೋಕಸಭಾ ಚುನಾವಣೆಗೆ ಏನು ತಯಾರಿ ಮಾಡಬೇಕು ಆ ತಯಾರಿ ನಡೀತಾ ಇಲ್ಲ. ಆದಷ್ಟು ಬೇಗ ಪ್ರಾರಂಭ ಮಾಡ್ತಾರೆ ಅಂತೇಳಿ ನನಗೆ ಅನಿಸುತ್ತೆ. ಮತ್ತು ಇಲ್ಲಿ ತನಕ ತಯಾರಿ ನಡೆದಿರೋದು ಅಭ್ಯರ್ಥಿಗಳ ಪ್ರಕ್ರಿಯೆ ನಡೀತಾ ಇದೆ, ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ ವಿನಃ ಗ್ರೌಂಡ್ ಲೆವೆಲಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸ ಭಾಳ ನಿಧಾನ ಆಗ್ತಾ ಇದೆ. ಸಂಪೂರ್ಣವಾಗಿ ಜವಾಬ್ದಾರಿ ಇಬ್ಬರ ಮೇಲಿದೆ, ಮುಖ್ಯಮಂತ್ರಿಗಳು ಮತ್ತು ಡೆಪ್ಟಿ ಮುಖ್ಯಮಂತ್ರಿಗಳು. ರಾಜ್ಯದಲ್ಲಿ ಇರ್ತಕ್ಕಂಥ 28 ಸೀಟಲ್ಲಿ 28 ಸೀಟು ಗೆಲ್ಲಿಸ್ಕೊಡ್ತಾರೆ. ಜವಾಬ್ದಾರಿ ಅವ್ರದ್ದು, ಏಕವ್ಯಕ್ತಿ ಇಲ್ಲ. ಡೆಪ್ಟಿ ಚೀಫ್ ಮಿನಿಸ್ಟರ್ ಇಬ್ಬರಿದ್ದಾರೆ. ಪಿಸಿಸಿ ರಾಘವೇಂದ್ರ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಮೊನ್ನೆ ಅಷ್ಟೇ ಈ ದಲಿತ ಸಿಎಂ ಅನ್ನುವಂಥ ಕೂಗು, ಅಂದರೆ ಮತಗಳು ನಮ್ಮದು, ಇನ್ನು ಅದರ ಏನು ಜವಾಬ್ದಾರಿ ನೋಡಿದ್ರೆ ಇನ್ಯಾರ ಕೈಲೋ ಕಂಟ್ರೋಲ್ ಇದೆ ಅನ್ನುವಂಥ ಹೇಳಿಕೆ. ಬಟ್ ಈಗ ನೋಡಿದ್ರೆ ಲೋಕಸಮರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆನೇ ನಡೀತಾ ಇಲ್ಲ ಅನ್ನುವಂಥ ಮಾತನ್ನು ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಸೊ ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇರುವಂಥ ಈ ಟೈಮ್ನಲ್ಲಿ ಈ ರೀತಿಯಾದಂಥ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ಬೋದು ಲೋಕಸಭಾ ಚುನಾವಣೆಗೆ? ಏನು ಕತೆ ಅಂತ ಕಾಂಗ್ರೆಸ್ನ ವಿಚಾರಕ್ಕೆ? ಪ್ರಭು, ಖಂಡಿತವಾಗೂ ಏನಂದರೆ ಕಾಂಗ್ರೆಸ್ಸು ಬಿಜೆಪಿ ವಿರುದ್ಧ ಶಸ್ತ್ರ ತ್ಯಾಗ ಮಾಡ್ತಾ ಅನ್ನೋ ಒಂದು ಅಭಿಪ್ರಾಯಗಳು ಸಹ ಇದೀಗ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ತನ್ನ ಸ್ವಂತ ಪಕ್ಷದ ನಾಯಕರನ್ನೇ ಯಾವುದೇ ರೀತಿಯ ತಯಾರಿಗಳು ನಡೀತಾ ಇಲ್ಲ ಅನ್ನೋ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಇದು ಕಾಂಗ್ರೆಸ್ಗೆ ನಿಜಕ್ಕೋಸ್ಕರ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು 135 ಸೀಟ್ಗಳನ್ನು ಸಂಪೂರ್ಣ ಬಹುಮತದೊಂದಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಹೀಗಾಗಿ ಶತಾಯಗತಾಯ ಏನು BJP ತೆಕ್ಕೆಯಲ್ಲಿರ್ತಕ್ಕಂತಹ MP ಸೀಟ್ಗಳನ್ನು ಈ ಬಾರಿ ಕಾಂಗ್ರೆಸ್ ತನ್ನ ತೆಕ್ಕೆಗೆ ಹಾಕೋಬೇಕಂತ ಹೇಳ್ಬಿಟ್ಟು DCM ಮತ್ತು CM ಅವರು ಸಹ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇದೀಗ ಹರಿಪ್ರಸಾದ್, ವಿಧಾನ ಪರಿಷತ್ನ ನಾಯಕರಾಗಿರ್ತಕ್ಕಂತಹ ಹರಿಪ್ರಸಾದ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನಿದೆ ಇದು ಇದೀಗ ಕಾಂಗ್ರೆಸ್ನಲ್ಲಿ ಎಲ್ಲೋ ಒಂದು ಕಡೆ ಯಾವುದೂ ತಯಾರಿಗಳು ನಡೀತಾ ಇಲ್ವ ಅನ್ನೋ ಪ್ರಶ್ನೆಗಳಿಗೂ ಸಹ ಹುಟ್ಟಿ ಹಾಕಿರ್ತಕ್ಕಂಥದ್ದು. ಯಾಕಂದರೆ ಹರಿಪ್ರಸಾದ್ ಒಂದು ಮಾತನ್ನು ಹೇಳ್ತಾರೆ, ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ತಯಾರಿಗಳು ನಡೀತಾ ಇಲ್ಲ. ಗ್ರೌಂಡ್ ಲೆವೆಲ್ನಿಂದ ಯಾವುದೇ ರೀತಿಯ ತಯಾರಿಗಳನ್ನು CM ಮತ್ತು DCMಗಳು ಮಾಡ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಯಾವುದು ತಯಾರಿಗಳು ಲೋಕಸಭಾ ಚುನಾವಣೆಗೆ ಆಗ್ತಾ ಇಲ್ವಾ, ಹಾಗಾದರೆ ಶಸ್ತ್ರತ್ಯಾಗವನ್ನು ಕಾಂಗ್ರೆಸ್ ಮಾಡೇ ಬಿಟ್ಟ ಅನ್ನೋ ಪ್ರಶ್ನೆಗಳು ಸಹ ಇದೀಗ ಎದ್ದೇಳ್ತಾ ಇರ್ತಕ್ಕಂಥದ್ದು. ಇವತ್ತು ಏನು ಈಗಾಗಲೇ ಕಾಂಗ್ರೆಸ್ನ ಮೀಟಿಂಗು ದೆಹಲಿಯಲ್ಲಿ ನಡೀತಾ ಇದೆ. ಅಭ್ಯರ್ಥಿಗಳ ಆಯ್ಕೆ ಕುರಿತಂತೆ ಈಗ ಮೀಟಿಂಗ್ ಸಹ ನಡೀತಾ ಇರ್ತಕ್ಕಂಥದ್ದು. ಕೇವಲ 15 ಕ್ಷೇತ್ರಗಳಿಗೆ ಒಂದೇ ಪಟ್ಟಿಯನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಆ ಪಟ್ಟಿಯಲ್ಲಿ ಏಕ ವ್ಯಕ್ತಿಯ ಹೆಸರು ಇರ್ತಕ್ಕಂಥದ್ದು. ಹೀಗಾಗಿ 15 ಕ್ಷೇತ್ರಗಳಿಗೆ ಘೋಷಣೆ ಆಗುತ್ತೆ. ಮಿಕ್ಕಂತಹ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಕೊರತೆ ಸಾಕಷ್ಟು ಕಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೂ ಸಹ ಅಭ್ಯರ್ಥಿಗಳ ಹುಡುಕಾಟವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಹರಿಪ್ರಸಾದ್ ಅವರ ಈ ಹೇಳಿಕೆ ಏನಿದೆ ಇದು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ BJPಯ ಕ್ಯಾಂಡಿಡೇಟ್ ವಿರುದ್ಧ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳು ವೀಕ್ ಆದ್ರ ಅನ್ನೋ ಪ್ರಶ್ನೆಗಳು ಸಹ ಕಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಕೂಡಲೇ ಎಚ್ಚೆತ್ತುಕೊಂಡು CM ಮತ್ತು DCM ಅವರು ಗ್ರೌಂಡ್ ಲೆವೆಲಲ್ಲಿ ಕೆಲಸವನ್ನು ಮಾಡಬೇಕು. ಮುಂಬರುವ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಪಕ್ಷಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲಿ ಕೆಲಸಗಳನ್ನು ಮಾಡಬೇಕಂತ ಹೇಳ್ಬಿಟ್ಟು ಹರಿಪ್ರಸಾದ್ ಹೇಳಿಕೆಯನ್ನು
ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ನಾಯಕರಿಗೂ ಸಹ ಮುಜುಗರವನ್ನು ತಂದಾಕಿದೆ. ಈ ನಿಟ್ಟಿನಲ್ಲಿ ಇದನ್ನು ಯಾವ ರೀತಿ ಸರಿಪಡಿಸ್ತಾರೆ ಮತ್ತು ಕ್ಯಾಂಡಿಡೇಟ್ಗಳ ಆಯ್ಕೆ ಯಾವ ರೀತಿ ಇರುತ್ತೆ, ಗ್ರೌಂಡ್ ಲೆವೆಲಲ್ಲಿ ಯಾವ ರೀತಿ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ಪ್ರಭು.